ಸ್ವಾತಂತ್ರ್ಯ ದಿನಾಚರಣೆಯ ದಿನ. ಹಾಗಾಗಿ ಆ ತಾಯಿಯನ್ನ ಈ ಸಂದರ್ಭದಲ್ಲಿ ಧ್ಯಾನವನ್ನು ಮಾಡುತ್ತಾ ಬಂದ ಪ್ರಾರಂಭದಲ್ಲಿ ಅನೇಕರ ಒಂದು ದಾಳಿಯಿಂದಾಗಿ, ಬ್ರಿಟಿಷರ ಆಡಳಿತದಿಂದಾಗಿ ಬಹಳಷ್ಟು ಸಂಪತ್ತನ್ನ ನಮ್ಮ ದೇಶದಿಂದ ಲೂಟಿ ಹೊಡೆದ್ರು, ಕೊಳ್ಳೆ ಹೊಡೆದ್ರು ಕೂಡ ಮತ್ತೆ ಭಾರತ ಎದ್ದು ನಿಲ್ಲುವ ಒಂದು ಉತ್ತಮ ದಿಕ್ಕಿನತ್ತ ನಡೀತಾ ಇದೆ. ಮೊನ್ನೆ ಮುಕ್ತಾಯವಾದಂಥ ಒಲಿಂಪಿಕ್ಸ್ ಕ್ರೀಡೆಯಲ್ಲಿ ಅನೇಕ ಪದಕಗಳನ್ನ ನಮ್ಮ ಕ್ರೀಡಾಪಟುಗಳು ಪಡೆದಿದ್ದಾರೆ. ಪದಕವನ್ನು ಪಡೆದಂತ ಎಲ್ಲ ಕ್ರೀಡಾಪಟುಗಳಿಗೂ ಅಭಿನಂದನೆಯನ್ನು ಸಲ್ಲಿಸುವುದರ ಜೊತೆಗೆ ಆ ಸ್ಪರ್ಧೆಯಲ್ಲಿ ಭಾಗವಹಿಸಿ ಉತ್ತಮ ಪ್ರದರ್ಶನ ಮಾಡಿದಂಥ ಕ್ರೀಡಾಪಟುಗಳಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸಿ, ಮುಂದಿನ ದಿನದಲ್ಲಿ ಭಾರತದ ಕ್ರೀಡಾ ಕ್ಷೇತ್ರವನ್ನ ಎತ್ತಿ ಹಿಡಿಯತಕ್ಕಂಥ ಒಂದು ಕೆಲಸವಾಗಲಿ, ಅದರ ಜೊತೆಯಲ್ಲಿ ಕ್ರಿಕೆಟ್ನಲ್ಲೂ ಕೂಡ ಭಾರತ ವಿಶ್ವಕಪ್ ಅನ್ನ ಪಡೆದಂತ ಈ ಸಂದರ್ಭದಲ್ಲಿ ಆ ಕ್ರಿಕೆಟ್ ತಂಡಕ್ಕೂ ಕೂಡ ನಾನು ಅಭಿನಂದನೆಯನ್ನ ಸಲ್ಲಿಸ್ತೇನೆ. ಬಂಧುಗಳೇ, ಒಂದು ಕಾಲದಲ್ಲಿ ಭಾರತ ಸಾಲಕ್ಕಾಗಿ ಶ್ರೀಮಂತ ರಾಷ್ಟ್ರಗಳ ಬಳಿ ಹೋಗ್ತಾ ಇದ್ದಂತ ಒಂದು ಕಾಲ ಇತ್ತು. ಅನೇಕ ಸಮಸ್ಯೆಗಳಿಗೆ ಅನೇಕ ರಾಷ್ಟ್ರಗಳು, ಕೆಲವೊಂದು ರಾಷ್ಟ್ರಗಳು ಅಮೇರಿಕವನ್ನ ಬೇಡ್ತಕ್ಕಂಥದ್ದು, ಕೆಲವೊಂದು ರಾಷ್ಟ್ರಗಳು ರಷ್ಯಾವನ್ನ ಬೇಡ್ತಕ್ಕಂಥ ಪರಿಸ್ಥಿತಿ ಇದ್ದಿದ್ದು ತಮಗೆ ಗೊತ್ತಿದೆ. ಆದರೆ ಭಾರತ ತನ್ನ ಸ್ವಂತ ಶಕ್ತಿಯಿಂದ ಉತ್ತಮ ನಾಯಕತ್ವವನ್ನು ಹೊಂದಿದಂಥ ಭಾರತ ಇವತ್ತು ಬೇರೆ ರಾಷ್ಟ್ರಗಳು ಸಂಕಷ್ಟಕ್ಕೀಡಾದಾಗ ಅಮೇರಿಕ, ರಷ್ಯಾದಂತಹ ಬಲಿಷ್ಠ ರಾಷ್ಟ್ರಗಳು ಭಾರತವನ್ನು ಕೈಮುಗಿದು ಕೇಳುವ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಭಾರತದ ಪ್ರಧಾನಿಗಳನ್ನ ನೀವು ಮಧ್ಯಸ್ಥಿಕೆಯನ್ನು ವಹಿಸಿ ವಿಶ್ವದ ಶಾಂತಿಯನ್ನು ಕಾಪಾಡಲಿಕ್ಕೆ ತಾವು ನೆರವಾಗಬೇಕು ಅಂತೇಳಿ ಕೇಳ್ತಕ್ಕಂಥ ಒಂದು ಪರಿಸ್ಥಿತಿ ಬಂದಿದೆ. ಆರ್ಥಿಕವಾಗಿ ಭಾರತ ಅನೇಕ ಬಡ ರಾಷ್ಟ್ರಗಳಿಗೆ ಸಾಲವನ್ನು ಕೊಡುವ ಮಟ್ಟಕ್ಕೆ ಬಂದಿದೆ. ಇವತ್ತು 3-4 ವರ್ಷಗಳ ಹಿಂದೆ ವಿಶ್ವಕ್ಕೆ ಕಾಡಿದಂತಹ ಕರೋನಾ, ಅನೇಕ ಶ್ರೀಮಂತ ರಾಷ್ಟ್ರಗಳು, ಬಲಿಷ್ಠ ರಾಷ್ಟ್ರಗಳು ಅಂದ್ಕೊಂಡಿದ್ದು ಈ ಕೋವಿಡ್ನ ಪೆಟ್ಟಿನಿಂದಾಗಿ ಭಾರತ ಮೇಲೇಳೋದಿಲ್ಲ. ಸುಮಾರು 140 ಕೋಟಿ ಇರ್ತಕ್ಕಂಥ ಜನಸಂಖ್ಯೆಗೆ ಈ ಒಂದು ಕಾಯಿಲೆಯಿಂದ ದೇಶದ ಪರಿಸ್ಥಿತಿ ಬಹಳ ಕೆಳಮಟ್ಟಕ್ಕೆ ಹೋಗ್ತದೆ, ಅನೇಕ ಜೀವರಾಶಿಗಳು ಭಾರತದಲ್ಲಿ ನೆಲಸಮ ಆಗ್ತವೆ ಅಂತಕ್ಕಂಥ ಕಲ್ಪನೆಯನ್ನಿತ್ತು. ಆದರೆ ಇವತ್ತು ಭಾರತೀಯರು ಹೆಮ್ಮೆಯಿಂದ ಹೇಳಬೇಕು, ಆ ಕೋವಿಡ್ನ ಲಸಿಕೆಯನ್ನ ಬರೀ ಭಾರತೀಯರಿಗಷ್ಟೇ ಅಲ್ಲ, ವಿಶ್ವದ ಅನೇಕ ಬಡ ರಾಷ್ಟ್ರಗಳಿಗೆ ಉಚಿತವಾಗಿ ಲಸಿಕೆಯನ್ನ ಕೊಟ್ಟಂತ ಯಾವುದಾದ್ರೂ ದೇಶ ಇದ್ರೆ ಅದು ಭಾರತ ಅಂತಕ್ಕಂಥದ್ದನ್ನ ನಾವು ಹೆಮ್ಮೆಯಿಂದ ಹೇಳ್ಕೊಳ್ಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು ಇತ್ತೀಚಿನ ದಿನದಲ್ಲಿ ನಮ್ಮ ದೇಶದ ನಾಯಕತ್ವ ಮುಖ್ಯ ಬಂಧುಗಳೇ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ದೇಶಕ್ಕೆ ಉತ್ತಮವಾದಂಥ ಸಂವಿಧಾನವನ್ನ ನೀಡಿದಂಥವ್ರು. ನೋವಿನ ಸಂಗತಿ, ಅಂಥವ್ರಿಗೆ ನಮ್ಮ ಭಾರತೀಯರು ಚುನಾವಣೆಯಲ್ಲಿ ಸೋಲುಣಿಸಿದರು. ಕಾರಣ ಆ ಸಂದರ್ಭದಲ್ಲಿ ಇದ್ದಂಥ ಶಿಕ್ಷಣದ ಕೊರತೆಯಿಂದಾಗಿ ಮಾನವ ಕುಲಕ್ಕೆ, ಭಾರತೀಯರಿಗೆ ಎಲ್ಲರನ್ನೂ ಸಮನಾಗಿ ತೆಗೆದುಕೊಂಡು ಹೋಗ್ಬೇಕಂತ ಕಲ್ಪನೆ ಇದ್ದಂಥ ಅಂಬೇಡ್ಕರ್ ಅವರಿಗೆ ಸೋಲುಂಟಾಯಿತು. ಇಂತಹ ದೇಶದಲ್ಲಿ ಅನೇಕ ಪರಿವರ್ತನೆಗಳನ್ನ ವರ್ಷದಿಂದ ವರ್ಷಕ್ಕೆ ನಾವು ನೋಡ್ತಾ ಇದ್ದೇವೆ. ಆರ್ಥಿಕವಾಗಿ ಭಾರತ ಬಹಳಷ್ಟು ಮೇಲೆ ಏರ್ತಕ್ಕಂಥ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಇವತ್ತು ರಾಷ್ಟ್ರದ ಒಂದು ಬಲಿಷ್ಠ ಶಕ್ತಿಯುತ ನಾಯಕನ ಇಲ್ಲದ ಕಾರಣ ಅನೇಕ ರಾಷ್ಟ್ರಗಳು ಇವತ್ತು ನಮ್ಮ ನೆರೆಹೊರೆಯ ಅನೇಕ ರಾಷ್ಟ್ರಗಳು ಇವತ್ತು ಆ ದೇಶದ ಪರಿಸ್ಥಿತಿ ಚಿಂತಾಜನಕವಾಗಿದೆ. ಪಕ್ಕದ ಪಾಕಿಸ್ತಾನ, ಅಫ್ಘಾನಿಸ್ತಾನ
ನಮ್ಮ ದೇಶಕ್ಕೂ ಉತ್ತಮವಾದಂತ ಆರ್ಥಿಕ ಪರಿಸ್ಥಿತಿಯನ್ನು ಹೊಂದಿದಂತ ಶ್ರೀಲಂಕಾ ಅಷ್ಟೇ ಏಕೆ ಬಂಧುಗಳೇ, ಅನೇಕ ಅಭಿವೃದ್ಧಿ ಯುರೋಪ್ ಬಡ ರಾಷ್ಟ್ರದ ಸಾಲಿನಲ್ಲಿದ್ದಂತ ಭಾರತ ಇವತ್ತು ಅಭಿವೃದ್ಧಿ ಆಗ್ತಾ ಇರ್ತಕ್ಕಂಥ ರಾಷ್ಟ್ರ ಅಂತ ಹೆಗ್ಗಳಿಕೆ ಬಂದಿರತಕ್ಕಂಥದ್ದು ಇವತ್ತು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರ ನಾಯಕತ್ವದಿಂದ ಅಂತಕ್ಕಂಥದ್ದನ್ನ ನಾವು ಮಡಿಬಾರ್ದು. ಇವತ್ತು ನಾವು ಭಾರತೀಯರು ಇನ್ನೂ ಹೆಚ್ಚು ಶಿಕ್ಷಿತರಾಗಬೇಕು. ಭಾರತವನ್ನು ರಕ್ಷಿಸ್ತಕ್ಕಂಥ ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆಯನ್ನು ವಿಶ್ವಕ್ಕೆ ಮೇಲೆತ್ತಿ ತೋರಿಸ್ತಕ್ಕಂಥ ನಾಯಕತ್ವವನ್ನು ಅರ್ಥ ಮಾಡ್ಕೊಳ್ಬೇಕಾದಂತ ಪರಿಸ್ಥಿತಿ ಭಾರತೀಯರಿಗೆ ಬರಬೇಕು. ಇನ್ನೂ ಕೂಡ ಅಂಬೇಡ್ಕರ್ ಅವರನ್ನ ಸೋಲಿಸಿದಂತ ಒಂದು ಮಟ್ಟಕ್ಕೆ ಏನು ಆ ಸಂದರ್ಭ ಇತ್ತು ಅದು ಬದಲಾಗಬೇಕು. ದೇಶಕ್ಕೆ, ರಾಜ್ಯಕ್ಕೆ ಮುನ್ನಡೆಸ್ತಕ್ಕಂಥ ಶಕ್ತಿ ಇರ್ತಕ್ಕಂಥವ್ರನ್ನ ಗುರುಸ್ತಕ್ಕಂಥ ಒಂದು ಪ್ರಾಮಾಣಿಕ ಬುದ್ಧಿವಂತಿಕೆ ಇವತ್ತು ಭಾರತೀಯರಿಗೆ ಬರಬೇಕಾದಂತ ಅವಶ್ಯಕತೆ. ಬಂಧುಗಳೇ, ಈ ವರ್ಷ ಜಲಾಶಯ ಎಲ್ಲ ತುಂಬಿತು. ಭದ್ರಾ ಅಚ್ಚುಕಟ್ಟು ಪ್ರದೇಶದ ರೈತರು ನಾವು ಇರ್ತಕ್ಕಂಥವ್ರು. ಜಲಾಶಯ ತುಂಬಿದೆ, ಆದ್ರೆ ಸಮರ್ಪಕವಾಗಿ ನಾಲೆಗಳ ಮೂಲಕ ನೀರನ್ನು ಹರಿಸಲಿಕ್ಕೆ ಈ ಸರ್ಕಾರದಿಂದ ಆಗ್ತಾ ಇಲ್ಲ. ಹೂಳು ತುಂಬಿರ್ತಕ್ಕಂಥದ್ದು. ಇನ್ನ ತುಂಗಭದ್ರಾ ಜಲಾಶಯದಲ್ಲಿ ಆ ಗೇಟ್ ಹಾಳಾಗುವುದರ ಮೂಲಕ ಇವತ್ತು ತುಂಗಭದ್ರಾ ಜಲಾಶಯದಿಂದ ನೀರಾವರಿ ಅನುಕೂಲ ಪಡಿಬೇಕಾದಂತ ರೈತರ ಒಂದು ಬದುಕು ನೋವಿನಿಂದ ಕೂಡಿರ್ತಕ್ಕಂಥದ್ದು. ಇದಕ್ಕೆ ಕಾರಣ ಸರಿಯಾದಂತ ನಾಯಕತ್ವ ಇದ್ದಂಥದ್ದು. ಇವತ್ತು ನಾನು ಈ ಗ್ಯಾರಂಟಿಗಳನ್ನು ವಿರೋಧಿಸ್ತೀನಿ ಅಂತಲ್ಲ. ಯಾವುದೇ ಒಂದು ಪಕ್ಷ ಗ್ಯಾರಂಟಿಗಳನ್ನು ಕೊಡಬೇಕಾದ್ರೆ ರಾಜ್ಯದ, ದೇಶದ ಅಭಿವೃದ್ಧಿಯ ಕಲ್ಪನೆ ಅವ್ರಿಗೆ ಇರ್ಬೇಕಲ್ಲ. ಇವತ್ತು ನಮ್ಮ ಭದ್ರಾ ಜಲಾಶಯದ ನಾಲೆಗಳನ್ನ ಹೂಳು ತೆಗೆಸ್ಲಿಕ್ಕೆ ಸರ್ಕಾರದಲ್ಲಿ ಹಣ ಇಲ್ಲದಂತೆ ಮಾಡ್ಕೊಂಡಿರ್ತಕ್ಕಂಥದ್ದು ನಿಜವಾಗೂ ರೈತರು ನೋವಿನಿಂದ ಇರಬೇಕಾದಂತ ಪರಿಸ್ಥಿತಿ ಬಂದಿದೆ. ದಿನಕ್ಕೆ ನೂರಾರು ಫೋನ್ ಕರೆಗಳು, ದೇವರಕೆರೆ ನಾಲೆಗಳಿಂದ ನಮಗೆ ನೀರು ಬರ್ತಾ ಇಲ್ಲ, ದಯವಿಟ್ಟು ಹೂಳು ತೆಗೆಸ್ರಿ. ಭದ್ರಾ ಜಲಾಶಯದ ಅನೇಕ ನಾಲೆಗಳು ಹಾಳಾಗಿ ಹೋಗಿದೆ, ನೀವು ಆ ನಾಲೆಗಳನ್ನ ರಿಪೇರಿ ಮಾಡಿಸ್ರಿ, ಹೊಲಕ್ಕೆ ಹೋಗ್ತಕ್ಕಂಥ ರಸ್ತೆಗಳನ್ನ ಮಾಡಿಸ್ರಿ ಅಂತೇಳಿ ದಿನಕ್ಕೆ 100 ಮನವಿಗಳು ಬರ್ತವೆ. ಬಂಧುಗಳೇ, ತುಂಬಾ ನೋವು ಆಗ್ತದೆ ನಮಗೆ. ಸರ್ಕಾರದ ಬಳಿ ಕೇಳಿದ ಸಂದರ್ಭದಲ್ಲಿ NREG ಮೂಲಕ ನೀವು ಹೂಳನ್ನು ತೆಗೆಸ್ರಿ ಅಂತೇಳಿ ಅಧಿಕಾರಿಗಳು ತಿಳಿಸ್ತಾರೆ. ಆದ್ರೆ NREG ಮೂಲಕ ಹೂಳನ್ನ ರೈತ ಕೂಲಿಕಾರರಿಂದ ನಾವು ಮಾಡಿಸ್ಕೊಳ್ಳಿಕ್ಕೆ ಆಗ್ತಕ್ಕಂಥದ್ದು ಯಾವುದಂದ್ರೆ ಅದು ಸಣ್ಣ ಹೊಲಗಾಲುವೆಯನ್ನು ಮಾಡಿಸ್ಕೊಳ್ಬಹುದು. ಸುಮಾರು 20-30 ಅಡಿ ಆಳ ಇರ್ತಕ್ಕಂಥ ದೊಡ್ಡ ನಾಲೆಗಳನ್ನ ನಾವು NREG ಮೂಲಕ ನಾವು ಸರಿ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಅದಕ್ಕೆ ಮಿಷಿನರೀಸ್ ಬೇಕೇ ಬೇಕು. ಆದ್ರೆ ಯಂತ್ರಗಳನ್ನ ಉಪಯೋಗಿಸಿ ನೀವು NREG ಸ್ಕೀಮ್ ಮಾಡಬೇಡಿ ಅಂತಕ್ಕಂಥ ಸರ್ಕಾರಿ ಕಾನೂನಿದೆ. ನಾನು ಈ ಸಂದರ್ಭದಲ್ಲಿ ರಾಜ್ಯದ ಹಿತದೃಷ್ಟಿಯಿಂದ, ರೈತರ ಹಿತದೃಷ್ಟಿಯಿಂದ ಈ ವೇದಿಕೆಯ ಮೂಲಕ ಸರ್ಕಾರದ ಗಮನಕ್ಕೆ ನಾನು ತರಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಅನೇಕ ಅಭಿವೃದ್ಧಿ ಕಾರ್ಯಗಳಿಗೆ ಆರ್ಥಿಕ ತೊಂದರೆ ಆಗಿದೆ. ನಿಮ್ಮ ನಿಲುವಿನಲ್ಲಿ ಬದಲಾವಣೆ ಮಾಡ್ಕೊಳ್ಳಿ. ಅಭಿವೃದ್ಧಿ ಮುಖ್ಯ, ದುಡಿಯುವ ಕೈಗಳಿಗೆ ಕೆಲಸ ಮುಖ್ಯ. ಇವತ್ತು ನಾಲೆಗಳ ಆಧುನೀಕರಣ ಆಗದೆ ಇದ್ರೆ, ಹೊಲಗಳಿಗೆ ನೀರು ಉಣಿಸದೇ ಇದ್ರೆ, ಜಲಾಶಯ ತುಂಬಿ ಕೂಡ ಏನು ಉಪಯೋಗ ಆಗ್ತದೆ ಅಂತಕ್ಕಂಥ ದಿಕ್ಕಿನತ್ತ ನಮ್ಮ ಮುಖ್ಯಮಂತ್ರಿಗಳು ಒಮ್ಮೆ ಯೋಚನೆ ಮಾಡಬೇಕಾಗಿದೆ. ಬಂಧುಗಳೇ, ಇದೆಲ್ಲ ಕಾರಣಗಳಿಂದ ನಮ್ಮ ಸರ್ಕಾರ ಜನರಿಗೆ ಅನುಕೂಲ ಮಾಡುವುದರ ಮುಖ್ಯಸ್ಥರು, ಹೆಲ್ಪ್ ಟು ಎಜುಕೇಶನಲ್ ಫೌಂಡೇಶನ್ ಟ್ರಸ್ಟ್ ಬೆಂಗಳೂರು, ಶ್ರೀಯುತ ಅಂಕಿತ್ ಮೋದಿ ಮುಖ್ಯಸ್ಥರು, ಮಾರವಾಡಿ ಯುವ ಮಂಚ್ ಬೆಂಗಳೂರು. ಇವರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಮ್ಮನ್ನ ಸೇರಲಿದ್ದಾರೆ. ರಾಮನಗೌಡ ಬಿನ್ ಹನುಮನಗೌಡ ಹಿಂಡಸಘಟ್ಟ ಗ್ರಾಮ ಇವರಿಗೆ